ನಮಸ್ಕಾರ ನ್ಯೂಸ್ ಎಟ್ 4 ಗೆ ಸ್ವಾಗತ. ನಾನು ನವಿತಾ ಜೈನ್. ಹೊಸ ಸುಧಾರಣೆಯ ಬಜೆಟ್ ಇದು. ಮೂಲ ಸೌಕರ್ಯದಲ್ಲಿ ಬದಲಾವಣೆಯಾಗಿದ್ದು ಅಭಿವೃದ್ಧಿಯ ದೂರದೃಷ್ಟಿಯ ಬಜೆಟ್ ಅನ್ನೋದನ್ನ ಹೇಳಿದ್ದಾರೆ ಪಿಎಂ. ದೇಶದ ಎಲ್ಲಾ ಕ್ಷೇತ್ರಗಳ ವಿಕಾಸ ಆಗತ್ತೆ. ಆತ್ಮ ನಿರ್ಭರ್ ಮೂಲಕ ಭಾರತಕ್ಕೆ ಆದ್ಯತೆಯನ್ನ ನೀಡಲಾಗುತ್ತೆ. ಕೊರೋನಾ ಕಾಲದಲ್ಲೂ ಉತ್ತಮ ಬಜೆಟ್ ಅನ್ನ ನೀಡಿದ್ದಾರೆ. ಕೃಷಿ ಕ್ಷೇತ್ರಕ್ಕೆ ಬಜೆಟ್ ಅಲ್ಲಿ ಆದ್ಯತೆಯನ್ನ ನೀಡಲಾಗಿದೆ ಅಂತ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಬಜೆಟ್ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ. ಇದು ಅಭಿವೃದ್ಧಿಗೆ ಪೂರಕವಾದಂತಹ ಬಜೆಟ್ ಆಗಿದೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. वर्ष 2021 का बजट असाधारण परिस्थितियों के बीच पेश किया गया है। इसमें यथार्थ का एहसास भी और विकास का विश्वास भी है। आज के बजट में आत्मनिर्भरता का विजन भी है और हर नागरिक, हर वर्ग का समावेश भी है। हम इस बजट में जिन सिद्धांतों को लेकर चले हैं वो हैं ग्रोथ के लिए नए अवसरों, नई संभावनाओं का विस्तार करना, युवाओं के लिए नए अवसरों का निर्माण करना, मानव संसाधन को एक नया आयाम देना, इंफ्रास्ट्रक्चर निर्माण के लिए नए नए क्षेत्रों को विकसित करना, आधुनिकता की तरफ आगे बढ़ना, नए सुधार लाना। साथियों, नियमों और प्रक्रियाओं को सरल बनाकर आम लोगों के जीवन में ईज ऑफ लिविंग को बढ़ाने पर इस बजट में जोर दिया गया है। ये बजट इंडिविजुअल्स, इन्वेस्टर्स, इंडस्ट्री और साथ ही इंफ्रास्ट्रक्चर सेक्टर में बहुत सकारात्मक बदलाव लाएगा। मैं इसके लिए देश की वित्त मंत्री निर्मला जी को और उनके साथी मंत्री अनुराग जी और उनकी टीम को बहुत बहुत बधाई देता हूं। फिस्कल सस्टेनेबिलिटी के प्रति अपने दायित्वों को ध्यान में रखते हुए सरकार ने बजट साइज बढ़ाने पर जोर दिया। हमारी सरकार ने निरंतर प्रयास किया है कि बजट ट्रांसपेरेंट होना चाहिए। मुझे खुशी है कि आज अनेक विद्वानों ने इस बजट की ट्रांसपेरेंसी की सराहना की है। वर्ष ಈ ಬಜೆಟ್ ಬಗ್ಗೆ ಮಾತನಾಡಿದ್ದಾರೆ. ಸಾಕಷ್ಟು ಜನ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಇದು ಆತ್ಮನಿರ್ಭರ್ ಅಲ್ಲ, ಅದು ಆತ್ಮ ಬರ್ಬರ್ ಬಜೆಟ್ ಅಂತ ವ್ಯಂಗ್ಯವಾಡಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ನಿರ್ಮಲಾ ಸೀತಾರಾಮನ್ ಅವರು ಈ ಆತ್ಮನಿರ್ಭರ ಇದರಲ್ಲಿ 3 ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿದರು. ಈಗ ಅದರ ಮುಂದುವರೆದ ಭಾಗವಾಗಿ ಬಜೆಟ್ ಮೂಲಕ ಸೀತಾರಾಮನ್ ಅವರು ಆತ್ಮ ಬರ್ಬರ ಬಜೆಟ್ ಅನ್ನ ಕೊಟ್ಟಿದ್ದಾರೆ. ಆತ್ಮ ಬರ್ಬರ ಬಜೆಟ್ ಅನ್ನ ಕೊಟ್ಟಿದ್ದಾರೆ. ಅದೊಂದು ರೀತಿಯಲ್ಲಿ ಆತ್ಮ ಬರ್ಬಾದ್, ಅಂದ್ರೆ ಬರ್ಬಾದ್ ಅಂದ್ರೆ ನಾಶ ಅಲ್ಲ, ನಾಶ, ದಿವಾಳಿ. ಅದನ್ನ ಅಂತ ಬಜೆಟ್ ಅಂತ ಕೂಡ ಹೇಳ್ಬೋದು. ಈ ಬಜೆಟ್ ಅನ್ನ 2021-22 ಬಜೆಟ್ನಿಂದ ಬಹಳ ಜನ ನಾ ಯಾವುದು ನಿರೀಕ್ಷೆ ಇಟ್ಕೊಂಡಿಲ್ಲ, ಜನಗಳ ನಿರೀಕ್ಷೆ ಇಟ್ಕೊಂಡಿದ್ರು, ಸಾಮಾನ್ಯ ಜನ. ಯಾಕಂದ್ರೆ ಈ ವರ್ಷ ಎಲ್ಲ ಕೋವಿಡ್ ರೋಗ ಆಕ್ರಮಿಸಿಕೊಂಡು ದೇಶದ ಆರ್ಥಿಕ ಪರಿಸ್ಥಿತಿ ಅಧೋಗತಿಗೆ ಹೋಗಿದೆ. ಅದನ್ನ
ಸರಿಯಾದ ದಾರಿಗೆ ತರ್ತಾರೆ ಅಂತಕ್ಕಂಥ ನಿರೀಕ್ಷೆ ಇತ್ತು. ಚೇತರಿಕೆಯ ಹಾದಿಯನ್ನು ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಇತ್ತು. ಅದು ಹುಸಿಯಾಗಿದೆ. ಯಾವುದೇ ಕ್ರಮಗಳು, ಆರ್ಥಿಕ ಚೇತರಿಕೆಯನ್ನು ಮಾಡ್ತಕ್ಕಂಥ ಕ್ರಮಗಳು ಯಾವುದೂ ಇಲ್ಲ. ದಟ್ ಈಸ್ ನಂಬರ್ 1. ಭಾಳ ಜನ ಲಾಕ್ಡೌನ್ನಿಂದಾಗಿ ಉದ್ಯೋಗ ಕಳ್ಕೊಂಡಿದ್ರು. ಅನೇಕ ಸಣ್ಣ ಕೈಗಾರಿಕೆಗಳು, ಮಧ್ಯಮ ಕೈಗಾರಿಕೆಗಳೆಲ್ಲ ಮುಚ್ಚೋದು. ಅವುಗಳಿಗೆ ಪುನಶ್ಚೇತನ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತ ನಿರೀಕ್ಷೆ ಇತ್ತು. ಆ ನಿರೀಕ್ಷೆನೂ ಕೂಡ ಸುಳ್ಳಾಗಿದೆ. ಭಾರತದ ರಾಷ್ಟ್ರೀಯ ಇತಿಹಾಸದಲ್ಲಿ ಇದಂಥ ನಿರುತ್ಸಾಹ ಬಜೆಟ್ ಇನ್ನೊಂದಿಲ್ಲ. ಯಾವ ವರ್ಗಕ್ಕೂ ಕೂಡ ಈ ಬಜೆಟ್ನಲ್ಲಿ ಸಹಾಯ ಮಾಡಿಲ್ಲ. 35,000 ಕೋಟಿನೋ ಏನೋ ವ್ಯಾಕ್ಸಿನ್ ವಿಚಾರದಲ್ಲಿ ಏನು ಹೇಳಿದ್ದಾರೆ. ಪ್ರೈಮ್ ಮಿನಿಸ್ಟ್ರು ವ್ಯಾಕ್ಸಿನ್ ತಗೋಬೇಕಾಯ್ತು, ಪ್ರಾರಂಭದಲ್ಲೇ ಮಿನಿಸ್ಟ್ರುಗಳು, ಸೆಂಟ್ರಲ್ ಮಿನಿಸ್ಟರ್ ತಗೋಬೇಕಾಯ್ತು, ಚೀಫ್ ಮಿನಿಸ್ಟರ್ ತಗೋಬೇಕಾಯ್ತು, IAS ಆಫೀಸರ್ಸ್ ತಗೋಬೇಕಾಯ್ತು. ಅದು ಬಿಟ್ಬಿಟ್ಟು ಪೊಲೀಸ್ ಪರ್ಸನಲ್ಲು, ಆಶಾ ವರ್ಕರ್ಸ್ಗೆ ಕೊಟ್ಬಿಟ್ಟು ಟ್ರಯಲ್ ನೋಡಲಿಕ್ಕೆ ಹೊರಟರು. ಸೊ 2 ವ್ಯಾಕ್ಸಿನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಕೋವಿಡ್ ಸಂಪೂರ್ಣವಾಗಿ ಫೇಲ್ ಆಗಿದೆ. ಕೋವಿಡ್ ಇಂದ ತೊಂದರೆ ಆದವ್ರಿಗೆ ಈ ಬಜೆಟ್ ಅಲ್ಲಿ ಯಾರ್ಯಾರು ವೃತ್ತಿಯನ್ನು ಉಳಿಸ್ಕೊಂಡು ಬಂದಿದ್ರು, ಯಾರು ಬ್ಯಾಂಕಿಂದ ತೊಂದರೆ ಅನುಭವಿಸ್ತಾ ಇದ್ರು, ಬಡ್ಡಿ ವಿಚಾರ ಇರ್ಬೋದು, ಯಾವ ವಿಚಾರದಲ್ಲೂ ಕೂಡ ಈ ಬಜೆಟ್ ಇಂದ ಕೋವಿಡ್ ಇಂದ ನಷ್ಟ ಆದಂತ ಜನರಿಗೆ ಸರ್ಕಾರ ಸಹಾಯ ಮಾಡಿಲ್ಲ. ಇದು ಜನರ ವಿರುದ್ಧವಾಗಿರುವಂತ ಒಂದು ಬಜೆಟ್. ಯುವಕರಿಗೆ ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಲಿಕ್ಕೆ, ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಏನು ಕೋಟಿಗಟ್ಟಲೆ ಬಜೆಟ್, ಇದನ್ನ 2 ಕೋಟಿ ರೂಪಾಯಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಯಾವ ಥರದ ಪ್ಲಾನ್ ಕೂಡ ಇಲ್ಲ. ರೈತರನ್ನ ರಕ್ಷಣೆ ಮಾಡೋ ವಿಚಾರದಲ್ಲಿ, ರೈತರಿಗೆ ಬೆಲೆ ನಿಯಂತ್ರಣ ಮಾಡಲಿಕ್ಕೆ, ರೈತರನ್ನ ಬೆಲೆಯನ್ನ ಪ್ರೊಟೆಕ್ಷನ್ ಮಾಡಲಿಕ್ಕೆ, ಅದಕ್ಕೂ ಕೂಡ ಇಲ್ಲಿ ಯಾವ ಥರದ ಈ ಬಜೆಟ್ನಲ್ಲಿ ತೋರಿಸಿಲ್ಲ. ಭಾರತದ ರಾಷ್ಟ್ರೀಯ ಇತಿಹಾಸದಲ್ಲಿ ಇದಂಥ ನಿರುತ್ಸಾಹ ಬಜೆಟ್ ಇನ್ನೊಂದಿಲ್ಲ. ಯಾವ ವರ್ಗಕ್ಕೂ ಕೂಡ ಈ ಬಜೆಟ್ನಲ್ಲಿ ಸಹಾಯ ಮಾಡಿಲ್ಲ. ಇವತ್ತು ಕರ್ನಾಟಕದ ಏನು ನಿರ್ಮಲಾ ಸೀತಾರಾಮನ್ ಅವರು, ಕರ್ನಾಟಕವನ್ನು ಪ್ರತಿನಿಧಿಸತಕ್ಕಂಥ ಹಣಕಾಸು ಸಚಿವರು ತಮ್ಮ 3ನೇ ಬಜೆಟನ್ನು ಇವತ್ತು ಮಂಡನೆ ಮಾಡಿದ್ದಾರೆ. ಬಹುಶಃ ಈ ದೇಶದ ಜನ ಬಹಳಷ್ಟು ನಿರೀಕ್ಷೆಯನ್ನು ಕೋವಿಡ್-19 ಆದ ಸಂದರ್ಭದಲ್ಲಿ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಂಥ ಒಂದು ಬಜೆಟ್. ಎಲ್ಲ ವರ್ಗದ ಜನ ನೋವನ್ನು ಅನುಭವಿಸ್ತಿದ್ರು. ಅದಕ್ಕೆ ಉತ್ತಮವಾದಂಥ ರೀತಿಯಲ್ಲಿ ಒಂದು ಬಜೆಟನ್ನು ನೀಡ್ತಾರೆ ಅಂತಕ್ಕಂಥ ಭರವಸೆಯನ್ನು ಇಡೀ ದೇಶದ ಜನ ಇಟ್ಕೊಂಡಿದ್ರು. ಕೇಂದ್ರ ಬಜೆಟ್ ನಿರೀಕ್ಷೆ ಮಾಡಲಿಕ್ಕಾಗೋಲ್ಲ. ಏನೇ 7 ವರ್ಷದಿಂದ ಆಗಿದೆ ಅದನ್ನೇ ನಾವು ನಿರೀಕ್ಷೆ ಮಾಡಬೇಕಾಯ್ತು, ಹೊಸದೇನು ಮಾಡಲಿಕ್ಕಾಗೋಲ್ಲ. ಸೊ ರಾಜ್ಯ ಕೇಂದ್ರ ಸರ್ಕಾರ ವೈಫಲ್ಯಗಳು ಹೇಳಿದ್ದೀವಿ. ಸೊ ಆ ಬಜೆಟ್ನಿಂದ ಏನೂ ನಿರೀಕ್ಷೆ ಮಾಡಲಿಕ್ಕಾಗಲ್ಲ, ಜನಸಾಮಾನ್ಯರು ಇರ್ಬೋದು ಅಥವಾ ಓವರಾಲ್ ಡೆವಲಪ್ಮೆಂಟ್ ಬಗ್ಗೆ. ಸೊ ಅದು ಜಸ್ಟ್ ಒಂದು ಬಜೆಟ್ ಅಷ್ಟೇ. ಹೇಳ್ತಾರೆ ಅದು ಮುಟ್ಟಬೇಕಲ್ಲ, ನಮ್ಮದು ಒಳ್ಳೆಯದು, ಓಕೆ, ಅವ್ರು ಹೇಳಿದಟ್ಟು ಕೊಟ್ಟರೆ ನಮ್ಮದೇನು ತೊಂದರೆ ಇಲ್ಲ. 20 ಲಕ್ಷ ಕೋಟಿ ಪ್ಯಾಕೇಜ್ ಹೇಳಿದ್ರಿ ಕೋವಿಡ್ನಲ್ಲಿ, ಎಲ್ಲಿದ್ದಾರೆ 20 ಲಕ್ಷ? ಇಡೀ ಒಂದು ಅರ್ಧ ಬಜೆಟ್ ಆಯ್ತು ಅದು. ಸೊ ಹೇಳೋದು ಬೇರೆ, ಮಾಡೋದು ಬೇರೆ ಆಗಬಾರ್ದು. ಹೇಳಿದ್ದನ್ನು ಸರಿಯಾಗಿ ಪಾಲನೆ ಮಾಡಿದ್ರೆ ಒಳ್ಳೆಯದು ನಮ್ಮ ಭಾವನೆ. ಆಗ್ತಾನೆ ಅದೇನು ಅದು ಆಗ್ತಾ. ನಿನ್ನೆ ಸೆಂಚುರಿ ಆಗಿದೆ, ನಾಟ್ಔಟ್ ಆಗಿದೆ, ಸೆಂಚುರಿ ನಾಟ್ಔಟ್ ಇದೆ, ಹೋಗ್ತಾ ಇದೆ. ಅದು ನೋಡೋಣ, ಅವರೇ ಯಾವಾಗ ತಿಳಿದು ಅವರೇ ಕಡಿಮೆ ಮಾಡಿದ್ರೆ ಮಾಡಬೇಕು. ಈಗ ಯಾಕೆ ಯಾರು ಮಾತು ಕೇಳುವಂಥ ಪರಿಸ್ಥಿತಿ ಅವರಿಲ್ಲ. ಅವರೇ ಹೆಚ್ಚಾಗಿದೆ, ಇದನ್ನು ಬ್ರೇಕ್ ಹಾಕ್ಬೇಕಂತ ಅವರೇ ಹಾಕಬೇಕು ಹೊರತಾಗಿ ಸಾಮಾನ್ಯ ಜನರಿಗೆ ಅನುಕೂಲವಾಗುವುದಕ್ಕಿಂತಲೂ ಅವರಲ್ಲಿ ಲಕ್ಷಾಂತರ ಕೋಟಿಯ ಆಸೆ ಹುಟ್ಟಿಸುವ ಕೆಲಸವನ್ನು ಮಾಡಲಾಗಿದೆ. MSME ಸೆಕ್ಟರನ್ನು ಮೇಲೆತ್ತುವ ಯಾವ ಪ್ರಯತ್ನವನ್ನು ಈ ಬಜೆಟ್ನಲ್ಲಿ ನಾನು ಕಂಡಿಲ್ಲ. ಎರಡನೇದು, ನಮ್ಮ ಯುವಕರಿಗೆ ಉದ್ಯೋಗವನ್ನು ನಿರ್ಮಾಣ ಮಾಡತಕ್ಕಂಥ ಯಾವ ಪ್ರಯತ್ನವೂ ಬಜೆಟ್ನಲ್ಲಿ
ಕಾಣಿಸ್ತಾ ಇಲ್ಲ. ಇನ್ನೊಂದು ಭಾಳ ಆಕರ್ಷಕವಾಗಿ ಕಾಣತಕ್ಕಂಥದ್ದು ಏನು ಅಂದರೆ, ಯಾವ ರಾಜ್ಯಗಳಲ್ಲಿ ಚುನಾವಣೆ ಇದೆ, ಪಶ್ಚಿಮ ಬಂಗಾಳ, ತಮಿಳುನಾಡು, ಅಸ್ಸಾಮು, ಇಂಥ ರಾಜ್ಯಗಳಿಗೆ ಬಜೆಟ್ನಲ್ಲಿ ಹೆಚ್ಚಿನ ಪಾಲನ್ನು ಘೋಷಣೆ ಮಾಡುವ ಮೂಲಕ ಆ ರಾಜ್ಯಗಳ ಮತದಾರರನ್ನು ಸೆಳೆಯುವ ಪ್ರಯತ್ನವನ್ನು ಮಾಡಲಾಗಿದೆ. ಆದರೆ ಉಳಿದ ರಾಜ್ಯಗಳು, ಭಾರತದ ಪ್ರಜಾಸತ್ತೆಯಲ್ಲಿ ಎಲ್ಲ ರಾಜ್ಯಗಳಿಗೆ ಸಮಪಾಲು ಬರಬೇಕಾಗಿತ್ತು. ನೀವು ಮೆಟ್ರೋ 1 ತೆಗೆದುಕೊಂಡ್ರೆ ತಮಿಳುನಾಡಿಗೆ ಕೊಟ್ಟಿರ್ತಕ್ಕಂಥ ಮೆಟ್ರೋಗೆ ಸಹಾಯಧನ, ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದಂತಹ ಬಜೆಟ್ ಅನ್ನ ಬಿಜೆಪಿ ಸ್ವಾಗತಿಸಿದೆ. ಹಾಗಾದ್ರೆ ಯಾರ್ಯಾರು ಏನ್ ಹೇಳಿದ್ದಾರೆ, ಅವರ ಪ್ರತಿಕ್ರಿಯೆ ಏನು ನೋಡೋಣ. ಯೂನಿಯನ್ ಬಜೆಟ್ ಫಾರ್ 2021-22 presented today in the Parliament by Union Finance Minister Nirmala Sitharaman has come as a catalyst that can revive the sluggish economy. I strongly believe the budget will act as a speedy booster to the economy, which has badly hit due to COVID-19 pandemic. It's impossible to expect a better budget amidst the pandemic. Despite that, this is the pro-poor and pro-middle class budget. Union Finance Minister has announced necessary strategies for economic revival as well as containment of the pandemic. ಒಂದು ಅದ್ಭುತ ಬಜೆಟ್ ಇವತ್ತು ನಿರ್ಮಲಾ ಸೀತಾರಾಮನ್, ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರದ ಅರ್ಥಮಂತ್ರಿ ಇವತ್ತು ದೇಶಕ್ಕೆ ಕೊಟ್ಟಿದ್ದಾರೆ. ನಿರೀಕ್ಷೆಗಳು ಸಾಕಷ್ಟು ಇರ್ತವೆ, ಆದರೆ ಆ ನಿರೀಕ್ಷೆಗಳನ್ನು ಯಾವ ಟೈಮಲ್ಲಿ ಹೇಗೆ ಈಡೇರಿಸಬೇಕು ಅಂತ ಹೇಳುವಂಥದ್ದನ್ನು ಕೂಡ ಎಲ್ಲರೂ ಅರ್ಥ ಮಾಡಿಕೊಳ್ಳುವಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಪ್ರಾಯಶಃ ತಾತ್ಕಾಲಿಕ ವಿಚಾರಗಳಿಗೆ ಒತ್ತು ಕೊಟ್ಟು ಯಾವುದೋ ಟೆಂಪರರಿ ಶಾಬಾಸ್ಗಿರಿ ಪಡ್ಕೊಳ್ಳೋದಕ್ಕಿಂತಲೂ ದೂರದರ್ಶಿತ್ವದ ಒಂದು ಬಜೆಟನ್ನು ಕಷ್ಟ ಕಾಲದಲ್ಲಿ, ಸವಾಲಿನ ಕಾಲದಲ್ಲಿ ಕೊಡುವಂಥ ಕೆಲಸ ಕಾರ್ಯಗಳನ್ನು ನಿರ್ಮಲಾ ಸೀತಾರಾಮನ್ ಮಾಡಿದ್ದಾರೆ. ನಮ್ಮ ವಿರೋಧ ಪಕ್ಷದ ನಾಯಕ ಕರ್ನಾಟಕದವರು ಆತ್ಮ ಬರ್ಬರ ಒಂದು ಬಜೆಟ್ ಮಂಡನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಪ್ರಾಯಶಃ ಅವರು ಸುಮಾರು 10 ಸಾರಿ ಬಜೆಟ್ ಮಂಡನೆ ಮಾಡಿದವರು. ಯಾವುದೇ ಕೋವಿಡ್ ಯಾರಿಗೂ ಇಲ್ಲದಂತಹ ಸಂದರ್ಭದಲ್ಲಿ ಕೂಡ ಕರ್ನಾಟಕ ರಾಜ್ಯದ ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಬಜೆಟ್ ಕೊಡುವಂಥ ಯೋಗ್ಯತೆ ಅವರಿಗಿಲ್ಲ. ಸಿದ್ದರಾಮಯ್ಯನಂತವರು, ಕಾಂಗ್ರೆಸ್ ಪಕ್ಷದ ಪ್ರಮುಖರು, ಅವರ ಒಂದು ನೀತಿಗಳು ಹೇಗಿದೆ ಅಂತ ಹೇಳಿದರೆ, ದೇಶದ ಬಜೆಟ್ ಮಂಡನೆ ಅದು ತಾತ್ಕಾಲಿಕವಾದಂಥ ಯಾವುದೋ ಗೈನ್ ಆಗಬೇಕು, ಅದರಿಂದ ತನ್ನ ಪಕ್ಷಕ್ಕೆ ಗೈನ್ ಆಗಬೇಕು, ತಾನು ಅದರಿಂದ ಶಾಬಾಸ್ಗಿರಿ ಆ ದಿವಸ ಒಂದು ದಿವಸ ಚಪ್ಪಾಳೆ ತಟ್ಟಿಸ್ಕೊಳ್ಬೇಕು ಹೊರತು ತನ್ನ ರಾಜ್ಯದ ಉದ್ಧಾರ ಆಗಬೇಕು, ದೇಶದ ಉದ್ಧಾರ ಆಗಬೇಕು ಅಂತ ಹೇಳುವಂಥದ್ದು ಅವರಲ್ಲಿಲ್ಲ. ನಾನು ಪ್ರಾರಂಭದಲ್ಲೇ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ, ಸಿದ್ದರಾಮಯ್ಯನವರೇ, ದಯವಿಟ್ಟು ನೀವು ಇವತ್ತು ಮನೆಗೆ ಹೋಗಿ ಇಡೀ ಬಜೆಟನ್ನು ಒಂದು ಬಾರಿ ಓದಿ. ಆತ್ಮನಿರ್ಭರ ಭಾರತಕ್ಕೆ ಒಂದು ಗಟ್ಟಿಯಾದಂಥ ಅಡಿಪಾಯವನ್ನು ಇಟ್ಟಿದೆ. ಈಗಾಗಲೇ ಹಲವಾರು ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿದ್ರು ಮತ್ತು ಕೋವಿಡ್ ಕಾರಣದಿಂದ ದೊಡ್ಡ ಪ್ರಮಾಣದಲ್ಲಿ ರಾಜಸ್ವ ಸಂಗ್ರಹದಲ್ಲಿ ತೊಂದರೆಯಾಗಿದ್ದರೂ ಸಹಿತ ಒಂದು ಪ್ರಗತಿಪರವಾದಂಥ ಆತ್ಮನಿರ್ಭರ ಭಾರತಕ್ಕೆ, ಸ್ವಸ್ಥ ಆತ್ಮನಿರ್ಭರ ಭಾರತಕ್ಕೆ ಏನು ಒಂದು ಅಡಿಪಾಯವನ್ನು ಹಾಕ್ಬೋದು, ಹೇಗೆ ಮಾಡ್ಬೋದು ಬಜೆಟ್ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ, ಒಂದು ಆದರ್ಶವಾಗಿ ಈ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಕೋವಿಡ್ ನಂತರ ವಿಶೇಷ ಪರಿಸ್ಥಿತಿಯಲ್ಲಿ ಒಂದು ಪ್ರಗತಿಪರವಾದಂಥ ಬಜೆಟನ್ನು ಮಂಡಿಸಿದ್ದಾರೆ. ಆರೋಗ್ಯ, ಕೃಷಿ ಮತ್ತು ಮೂಲಭೂತ ಸೌಕರ್ಯಗಳನ್ನು ಹೆಚ್ಚು ಮಾಡಲಿಕ್ಕೆ ಆದ್ಯತೆಯನ್ನು ಕೊಟ್ಟು ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂದರೆ ಇನ್ವೆಸ್ಟ್ಮೆಂಟ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಮಾಡೋದರ ಮೂಲಕ ಆರ್ಥಿಕ ವೃದ್ಧಿಗೆ ಬಹುದೊಡ್ಡ ದಾರಿಯನ್ನು ಮಾಡಿಕೊಟ್ಟಿದ್ದಾರೆ. ಇದರ ಜೊತೆಯಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ, ನಮ್ಮ ದೇಶದಲ್ಲಿ ಆರೋಗ್ಯ ಕ್ಷೇತ್ರದ ಇನ್ಫ್ರಾಸ್ಟ್ರಕ್ಚರ್ ಭಾಳ ಕಮ್ಮಿ ಇತ್ತು. ಪ್ರೀ ಕೋವಿಡ್ ನಾವು ನೋಡಿದ್ವಿ. ಕೋವಿಡ್ದ ಮಧ್ಯದಲ್ಲಿಯೂ ಆರೋಗ್ಯಕ್ಕೆ ಬೇಕಾದಂಥ
ಈಗಾಗಲೇ ಕೇಂದ್ರ ಸರ್ಕಾರ ನರೇಗಾ ಮುಖಾಂತರ ಇಡೀ ದೇಶದ ಎಲ್ಲ ಗ್ರಾಮೀಣ ಪ್ರದೇಶಕ್ಕೆ ಯಾರ್ಯಾರಿಗೆ ಜಾಬ್ ಕಾರ್ಡ್ ಇಲ್ವೋ ಅವರೆಲ್ಲರಿಗೂ ಜಾಬ್ ಕಾರ್ಡ್ ಕೊಟ್ಟು ಉದ್ಯೋಗ ಕೊಡಬೇಕು ಅನ್ನೋ ಯೋಜನೆಯನ್ನು ಈಗಾಗಲೇ ತಂದಿದೆ. ಅದನ್ನು ಈ ಬಾರಿ ವಿಸ್ತಾರವಾಗಿ ಮುಂದುವರಿಸಿದ್ದಾರೆ. ಕೇಂದ್ರ ಸರ್ಕಾರ ಯಾವುದೇ ಒಬ್ಬ ವ್ಯಕ್ತಿಗೆ ಹಸುವಿನಿಂದ ಅವನು ಸಾಯಬಾರ್ದು, ಇದು ನರೇಂದ್ರ ಮೋದಿಯವರ ಅಪೇಕ್ಷೆ. ಈ ದಿಕ್ಕಿನಲ್ಲಿ ಯಾರು ಜಾಬ್ ಕಾರ್ಡ್ ಇಲ್ಲವೋ ಜಾಬ್ ಕಾರ್ಡ್ ಕೊಟ್ಟು ಅವ್ರಿಗೆ ಉದ್ಯೋಗವನ್ನು ಕೊಟ್ಟು ಅದ್ರ ಮುಖಾಂತರ ಬಡ ವ್ಯಕ್ತಿಗಳು 5 ಎಕರೆ ಒಳಗಡೆ ಇರೋಂಥ ಬಡ ವ್ಯಕ್ತಿಗಳು ತೋಟಗಾರಿಕೆ ಬೆಳೆಗಳನ್ನು ಬೆಳೆಯೋದಕ್ಕೆ ಅವಕಾಶ ಮಾಡಿ ಮತ್ತು ವಿಸ್ತಾರವಾಗಿ ಬೇರೆ ಬೇರೆ ಯೋಜನೆಗಳು ಕೂಡ ಮಾಡಿರೋದು ತುಂಬ ಸಂತೋಷ. ಮೊನ್ನೆ ತಾನೇ ನಾನು ಕೇಂದ್ರ ಸರ್ಕಾರ ಹತ್ರ ಹೋಗ್ಬಿಟ್ಟು ಬಂದಾಗ 100 ದಿನ ಇದ್ದಿದ್ದು 150 ದಿನ ಮಾಡಿಕೊಡ್ಬೇಕು ಅಂತ ನಾನು ಪ್ರಾರ್ಥನೆ ಮಾಡಿದ್ದೆ. 800 ಕೋಟಿ ರೂಪಾಯಿನ ಜಾಸ್ತಿ ಕೊಡ್ತೀವಿ ಅನ್ನೋ ಆದೇಶ ಕೂಡ ಬಂದಿದೆ. ಈ ಯೋಜನೆ ಇವತ್ತು ವಿಸ್ತಾರವಾಗಿ ಇಡೀ ಕರ್ನಾಟಕ ರಾಜ್ಯದ ಇಡೀ ದೇಶಕ್ಕೆ. ಸ್ವತಂತ್ರ ನಂತರದ ಭಾರತದಲ್ಲಿ ಜಗತ್ತು ಎದುರಿಸಿದ ಅತ್ಯಂತ ಸಂಕಷ್ಟದ ಸಮಯದಲ್ಲಿ ಭಾರತ ಬಜೆಟ್ ಮಂಡಿಸಿರೋದು ನಾವು ಆಲೋಚಿಸಬೇಕು. ಅತ್ಯಂತ ಹೆಚ್ಚು ಜನರಿಗೆ 27 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿನ ಆತ್ಮನಿರ್ಭರ ಪ್ಯಾಕೇಜನ್ನು ಕೊಟ್ಟಿದ್ದೇವೆ. ಇಂಥ ಸಂಕಷ್ಟದ ಸಂದರ್ಭದಲ್ಲಿ 34% ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಮೂಲಸೌಕರ್ಯ ಅಭಿವೃದ್ಧಿಗೆ ಬಂಡವಾಳ ಹೂಡಿಕೆಯನ್ನು ಮಾಡುವಂಥ ಬಜೆಟನ್ನು ಈ ಬಾರಿ ಮಂಡಿಸಿದ್ದಾರೆ. ಆ ರೀತಿ 34%ನಲ್ಲಿ 54,000 ಕೋಟಿ ರೂಪಾಯಿ ನಮ್ಮದು ಮೆಟ್ರೋ ಎಕ್ಸ್ಪ್ಯಾನ್ಷನ್ನಿಗೆ ವಿಸ್ತರಣೆ ಯೋಜನೆಗೆ ಕರ್ನಾಟಕ ಸರ್ಕಾರಕ್ಕೂ ಸಿಕ್ಕಿದೆ ಅಂತಕ್ಕಂಥ ಅದು ಹೆಮ್ಮೆಯ ಸಂಗತಿ. ಇದಲ್ಲದೆ ಭಾಳ ದಿನಗಳಿಂದ ಏನು ಹೇಳ್ತಿದ್ರು, ಕೃಷಿ ಕ್ಷೇತ್ರದಲ್ಲಿ ಎಲ್ರಿ MSP ಅದು ಖಾತ್ರಿಗೊಳಿಸೋದೇನ್ರಿ ಅಂತ ಕೇಳ್ತಾಯಿದ್ರು. MSPಯನ್ನು 1.5 ಪಟ್ಟು ಹೆಚ್ಚು ಮಾಡುವಂಥ MSPಗೆ ಬಜೆಟ್ನ ಮೂಲಕ ಉತ್ತರ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾರು ನಮ್ಮನ್ನು ಟೀಕಿಸುವಂಥವರಿಗೆ ಬಜೆಟ್ನ ಮೂಲಕ ಉತ್ತರವನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ಮತ್ತು ಇವತ್ತಿನ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದಂತಹ ಬಜೆಟ್ನ ಬಗ್ಗೆ ಸಾಕಷ್ಟು ಜನರು ಮಾತನಾಡಿದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆಗಳನ್ನ ಪ್ರತಿಕ್ರಿಯೆಗಳನ್ನ ನೀಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ, ಇದು ಕೇವಲ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ರಚಿಸಿದಂತಹ ಬಜೆಟ್ ಆಗಿದ್ದು ಜನಸಾಮಾನ್ಯರಿಗೆ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ಇದರಿಂದ ಅನ್ನುವಂತಹ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈ ಬಜೆಟ್ ಕೇವಲ 4 ಪ್ರದೇಶಗಳಲ್ಲಿ ಏನು ಚುನಾವಣೆ ನಡೆದಿದೆ ಆ ಚುನಾವಣೆಗೆ ಅನುಕೂಲ ಆಗಲಿ ಅಂಥೇಳಿ ಇವತ್ತು ಸುಮಾರು 3,20,000 ಕೋಟಿ ರೂಪಾಯಿ ಅನೌನ್ಸ್ ಮಾಡಿದ್ದಾರೆ. ಆದರೆ ಬಡವರಿಗಾಗಿ ಯಾವುದೇ ಯೋಜನೆಗಳು ಇವು ತಂದಿಲ್ಲ. ಒಂದು. ಎರಡನೇದು ಇನ್ಫ್ರಾಸ್ಟ್ರಕ್ಚರ್ಗೆ ಅವರೇನು ಹೆಚ್ಚಿನ ಹಣವನ್ನು ಕೊಟ್ಟು ಜನರ ಕೈಯಲ್ಲಿ ದುಡ್ಡು ಬರಬೇಕು, ಖರ್ಚು ಮಾಡೋಕ್ಕೆ ಅವ್ರಿಗೆ ಸಿಗಬೇಕು, ಅದು ಮಾಡಿಲ್ಲ. ಮೂರನೇದು, ಇವತ್ತು ಸಾಕಷ್ಟು ರೈತರ ಬಗ್ಗೆ ನಾವು ಕೊಟ್ಟಿದ್ದೇವೆ, ಅವರ ಇನ್ಕಮ್ಮು 1.5% ಜಾಸ್ತಿ ಮಾಡಿದ್ದೇವೆ ಅಂತ ಹೇಳ್ತಾರೆ. ನಾವು ಮೊದಲಿಂದನೂ ಕೇಳ್ತಾ ಇರ್ತಕ್ಕಂಥದ್ದು ಸ್ವಾಮಿನಾಥನ್ ರಿಪೋರ್ಟ್ ನೀವು ಇಂಪ್ಲಿಮೆಂಟ್ ಮಾಡಿ, ಅವರು ಏನು ಹೇಳಿದಾರೋ ಆ ರೀತಿಯಾಗಿ ನೀವು ರೈತರಿಗೆ ಸಹಾಯ ಮಾಡಿ ಅಂತ. ಹಾಗಾದ್ರೆ ಈ ಬಜೆಟ್ ಬಗ್ಗೆ ಬಿಜೆಪಿ ನಾಯಕರ ಪ್ರತಿಕ್ರಿಯೆ ಏನು ಅನ್ನೋದನ್ನ ನೋಡೋಣ. ಸ್ವಾಗತ, ಕೇಂದ್ರದ ಬಜೆಟನ್ನು ಸ್ವಾಗತ ಮಾಡ್ತೀನಿ. ಇಂಥ ಕಷ್ಟ ಸಂದರ್ಭದಲ್ಲೂ ಕೂಡ ಕರೋನಾ ಅಂತ ಮಹಾಮಾರಿ ವಿರುದ್ಧ ಹೋರಾಟ ಮಾಡುವಂಥದ್ದಕ್ಕೆ ಮೆಡಿಸಿನ್ ಕೊಡುವಂಥದ್ದು ಭಾಳ ಪ್ರಾಣ ಅಮೂಲ್ಯ. ಸೊ ಮೆಡಿಸಿನ್ ಕೊಡುವಂಥದ್ದಕ್ಕೆ ಬಡ್ಜೆಟಲ್ಲಿ ಹಣ ಮೀಸಲಿಟ್ಟಿರುವಂಥದ್ದು. ಬೆಂಗಳೂರಿನ ಮೆಟ್ರೋಗೆ 10,000 ಕೋಟಿ ರೂಪಾಯಿ ಹಣವನ್ನು. ಪ್ರಮುಖವಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಆದ್ಯತೆಯನ್ನು ಕೊಟ್ಟು ಏನೊಂದು ಅದರ ಅನುಷ್ಠಾನಕ್ಕಾಗಿ ಬೇಕಾಗಿರುವಂಥ ಹಣಕಾಸುಗಳನ್ನು ಒದಗಿಸುವಂಥದ್ದು ಮತ್ತು ಕೋವಿಡ್-19 ಅಂತ ಒಂದು ಸೋಂಕಿನ ಕಾಯಿಲೆಯ ಹಿನ್ನೆಲೆಯಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಕೊಟ್ಟಿರುವಂಥದ್ದು ಒಳ್ಳೆಯ ಬೆಳವಣಿಗೆ ಮತ್ತು ಮೂಲಭೂತ ಸೌಕರ್ಯ, ರಸ್ತೆಗಳ ಅಭಿವೃದ್ಧಿ, ದೇಶ ಉದ್ದಾಗಲದಲ್ಲಿ ರಸ್ತೆ ಅಭಿವೃದ್ಧಿ, ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಆಗ್ತಿರುವಂಥದ್ದು, ರೈಲ್ವೆ ಅಭಿವೃದ್ಧಿ ಆಗ್ತಿರುವಂಥದ್ದು, ಕಂಪ್ಲೀಟ್ಲಿ ಎಲೆಕ್ಟ್ರಿಫಿಕೇಷನ್ ಆಗ್ತಿರುವಂಥದ್ದು, ಇನ್ನಿತರ ಎಲ್ಲ ಮೂಲಭೂತ ಸೌಕರ್ಯ, ವ್ಯವಸಾಯ ಕ್ಷೇತ್ರದಲ್ಲಿ ಏನೊಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸ್ಪೆಷಲ್ ಆಗಿ ಎಂಫಸೈಸ್ ಮಾಡಿ ನಮ್ಮ ರೈತಾಪಿ ವರ್ಗದ ರೈತರಿಗೆ ಹೆಚ್ಚು ಒತ್ತು ಕೊಟ್ಟಿರುವಂಥದ್ದು, ಅವರಿಗೆ ಕುಡಿಯೋ ನೀರಿನ ಯೋಜನೆಯನ್ನು ಕೊಟ್ಟಿರುವಂಥದ್ದು,
ಅವರಿಗೆಲ್ಲ ರೀತಿಯಾದಂಥ ವ್ಯಾಲ್ಯೂ ಎಡಿಷನ್ ಪ್ರೊಸೆಸಿಂಗ್ ಮಾಡಿ ಹೆಚ್ಚಿನ ಬೆಲೆ ಸಿಗೋ ರೀತಿಯಲ್ಲಿ ಎಲ್ಲ ರೀತಿಯಾದಂಥ ಅವಕಾಶವನ್ನು ಮಾಡಿಕೊಟ್ಟಿರೋದು ಬಹಳ ಒಳ್ಳೆಯ ಬೆಳವಣಿಗೆ ಆಗಿದೆ. ಕೇಂದ್ರ ಸರ್ಕಾರ ಏನು ಇವತ್ತು ಬಜೆಟನ್ನು ಮಂಡಿಸಿದನೋ ಒಂದು ಐತಿಹಾಸಿಕವಾದಂಥ ಬಜೆಟ್ ಆಗಿದೆ. ರಾಜ್ಯ ಮತ್ತು ದೇಶ ಅಭಿವೃದ್ಧಿಗಳು ಆಗಬೇಕಾದ್ರಿಗಿನ ಗ್ರಾಮೀಣ ಪ್ರದೇಶಗಳಿಗೆ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಮಾತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು. ಇವತ್ತು ನಮ್ಮ SC ST ಪೋಸ್ಟ್ ಮೆಟ್ರಿಕ್ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಲುವಾಗಿ ಸುಮಾರಾಗಿ 35,000 ಕೋಟಿಯನ್ನು ಒದಗಿಸಲಾಗಿದೆ. ಕೇಂದ್ರದ ಮಂತ್ರಿಗಳಂಥ ನಿರ್ಮಲಾ ಸೀತಾರಾಮನ್ ಅವರಿಗೆ, ಅದೇ ರೀತಿ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರಿಗೆ ಅವರ ಅಭಿನಂದನೆಗಳು ಕೂಡ ಸಲ್ಲಿಸ್ತೇನೆ. ಕೇಂದ್ರ ಸರ್ಕಾರ ಏನು ಕೋವಿಡ್ನ ಕಷ್ಟ ಕಾಲದಲ್ಲೂ ಕೂಡ ಇಷ್ಟೊಂದು ವ್ಯಾಪಕವಾಗಿ ಎಲ್ಲ ಜನರಿಗೆ ಮುಟ್ತಕ್ಕಂಥ, ಎಲ್ಲ ವರ್ಗದ ಜನರಿಗೆ ಮುಟ್ತಕ್ಕಂಥ, ಜನಸಾಮಾನ್ಯರ ಮತ್ತು ರೈತ ಪರವಾದಂಥ ಮತ್ತು ಗ್ರಾಮೀಣ ಜನರ ಪರವಾದಂಥ ಬಜೆಟ್ ಇದೆ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ. ಸುಮಾರು 64,000 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಇವತ್ತು ಕೋವಿಡ್ನ ಕಾರಣದಿಂದ ಆರೋಗ್ಯ ಕ್ಷೇತ್ರಕ್ಕೆ ಕೊಟ್ಟಿರುವಂಥದ್ದು ಇರ್ಬೋದು. ಅದರಲ್ಲೂ ವಿಶೇಷವಾಗಿ ಕೇವಲ ಕೋವಿಡ್ಗೆ 35,000 ರೂಪಾಯಿ ಕೋಟಿಗಳ ಅನುದಾನವನ್ನು ಕೊಟ್ಟಿರುವಂಥದ್ದು ಮತ್ತು ರೈತರ ಬೆಳೆಗಳನ್ನು ಸುಮಾರು ಅವರು ಖರ್ಚು ಮಾಡಿದ್ದಕ್ಕಿಂತ 1.5 ಪಟ್ಟು ಹೆಚ್ಚು ಬೆಲೆಯಲ್ಲಿ, ಬೆಂಬಲ ಬೆಲೆಯಲ್ಲಿ ನಾವು ಖರೀದಿ ಮಾಡ್ತೀವಿ ಅನ್ನೋಂಥದ್ದು. ಸುಮಾರು ಆ ಹಿನ್ನೆಲೆಯಲ್ಲಿ 43 ಕೋಟಿ ರೈತರಿಗೆ ಬೆಂಬಲ ಬೆಲೆಯಲ್ಲಿ ಆಹಾರ ಧಾನ್ಯಗಳನ್ನು ಖರೀದಿ ಮಾಡುವಂಥ ಒಂದು ಅವಕಾಶ. ಈ ರೀತಿ ಕೇಂದ್ರ ಸರ್ಕಾರ ಈ ಬಾರಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ರೈತರ, ಜನಸಾಮಾನ್ಯರ ಬಜೆಟ್ ಮಂಡನೆ ಮಾಡಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತ ನನಗೆ. ನೆಟ್ವರ್ಕ್ 8ನ ಅತ್ಯದ್ಭುತ ಕಾರ್ಯಕ್ರಮ ಬೈಜೂಸ್ ಯಂಗ್ ಜೀನಿಯಸ್ ಪ್ರತಿ ಶನಿವಾರ ರಾತ್ರಿ ಪ್ರಸಾರವಾಗುವ ಈ ಕಾರ್ಯಕ್ರಮದ ಹೈಲೈಟ್ಸ್ ನಿಮಗಾಗಿ. ನಮಸ್ಕಾರ. ಇವತ್ತು ನಿಮ್ ಜೊತೆಗಿದ್ದಾರೆ ದ ಡ್ರಮ್ಮಿಂಗ್ ಸೆನ್ಸೇಷನ್ ಫ್ರಮ್ ಚೆನ್ನೈ 14 ವರ್ಷದ ಸ್ಟೀವನ್ ಸ್ಯಾಮ್ಯುಯಲ್. 11ನೇ ವಯಸ್ಸಿನಲ್ಲೇ ಇವರು ಲಂಡನ್ನ ಪ್ರಸಿದ್ಧ ಟ್ರಿನಿಟಿ ಕಾಲೇಜ್ನಲ್ಲಿ ಎ ಗ್ರೇಡ್ ಪಡೆದು ಡ್ರಮ್ಮಿಂಗ್ ಮ್ಯೂಸಿಕ್ ಅನ್ನ ಪಾಸ್ ಮಾಡಿ ಅವರು ಜಗತ್ತಿನಲ್ಲಿಯೇ ಅತಿ ಎಳೆಯ ಅಂದ್ರೆ ಕಡಿಮೆ ಪ್ರಾಯದ ಮ್ಯೂಸಿಷಿಯನ್ ಆದರು ಇವರು. ಹಾಯ್, ಐಮ್ ಸ್ಟೀವನ್ ಸ್ಯಾಮ್ಯುಯಲ್. ನಾನ್ ಮ್ಯೂಸಿಷಿಯನ್. ನಾನು ಅನೇಕ ಪರ್ಕಸಿವ್ ಇನ್ಸ್ಟ್ರೂಮೆಂಟ್ಸ್ ಬಾರಿಸ್ತೀನಿ. ಅವು ಕಾಹೋನ್, ದರ್ಬೋಕಾ, ಮೃದಂಗಂ, ತಬ್ಲಾ. ಆದ್ರೆ ನಾನು ಡ್ರಮ್ಸ್ ನಲ್ಲಿ ಎಕ್ಸ್ಪರ್ಟ್ ಆಗಿದ್ದೀನಿ. ಗ್ರಾಮಿ ಅವಾರ್ಡ್ ಅನ್ನು ಪಡೆಯುವ ಕನಸು ಅಂಡ್ ಮೇಕ್ ಇಂಡಿಯಾ ಪ್ರೌಡ್. It's an honor and pleasure to be here. ನೋಡಿ, Wow. ಪ್ಲೆಜರ್. ಕೂತ್ಕೊಳ್ಳಿ ಪ್ಲೀಸ್. ಸೊ ಸ್ಟೀವನ್, ಐ ಮೀನ್ obviously ಯಾಕಂದ್ರೆ ನಾನು ನಿನ್ನ ವರ್ಕ್ ಅನ್ನ ಫಾಲೋ ಮಾಡ್ತಿದ್ದೀನಿ. ನೀನ್ ಡ್ರಮ್ಸ್ ಹೇಗೆ ಚೂಸ್ ಮಾಡ್ದೆ? ಆಸ್ ಅ ಪ್ರೈಮರಿ ಇನ್ಸ್ಟ್ರೂಮೆಂಟ್ ನೀನು ಇವೆಲ್ಲ ಇನ್ಸ್ಟ್ರೂಮೆಂಟ್ಸ್ ನಲ್ಲಿ ಡ್ರಮ್ಸ್ ಯಾಕೆ ಚೂಸ್ ಮಾಡ್ದೆ? ನನ್ಗೆ ರಿದಮ್ ತುಂಬಾ ಇಷ್ಟ. ಸೊ ಎವ್ರಿ ಹಾರ್ಟ್ ಬೀಟ್ ಇಸ್ ರಿದಮ್. ಪಂಚ್ ಲೈನ್ ಚೆನ್ನಾಗಿ ಬಾರಿಸ್ತಾರೆ. ಎವ್ರಿ ಹಾರ್ಟ್ ಬೀಟ್ ಇಸ್ ರಿದಮ್. ಸ್ವಲ್ಪ ಹರಟೆ ಆಗ್ಲಿಂತ, ಸಂಗೀತಮಯವಾಗ್ಲಿ ಅಂತ ನಿಮ್ಮ ಸ್ವರ ಇವರ ಕೈ ಚಳಕ. ವಿಲ್ ಫಿಗರ್ ಸಮಥಿಂಗ್ ಔಟ್. ನೋಡು, ನಾನು ಹೀಗೆ ಒಂದು ಸಿಂಪಲ್ ಬೀಟ್ ಅನ್ನು ಮಾಡಿದ್ರೆ ಯಾ ಬೇಬಿ. ತುಂಬಾ ಮಜಾ ಬಂತು ನಿಮ್ ಜೊತೆ ಮಾತನಾಡಿ, ನಿಮ್ ಮಾತ್ ಕೇಳಿ. ಆದ್ರೆ ಈಗ ಸಮಯ ಬಂದಿದೆ ಸ್ಟೀವನ್ ಸ್ಯಾಮ್ಯುಯಲ್ ನ ಡ್ರಮ್ಸ್ ನ ಅದ್ಭುತ ಪ್ರದರ್ಶನ ನೋಡೋದಕ್ಕೆ. ಯಾ, ಕಾಂಟ್ ವೇಟ್. ಬನ್ನಿ ಸಿಗೋಣ ಬಂಗಾಳದ ಅಲಿಪುರ್ ದ್ವಾರದಿಂದ 10 ವರ್ಷದ ಅನುಭ್ರತ ಸರ್ಕಾರರನ್ನ. ನನ್ನ ಹೆಸರು ಅನುಭ್ರತ ಸರ್ಕಾರ್. ನಾನು 5th ಗ್ರೇಡ್ ನಲ್ಲಿ ಓದ್ತಿದ್ದೀನಿ. ಐ ಆಮ್ ಫ್ರಮ್ ವೆಸ್ಟ್ ಬೆಂಗಾಲ್, ಅಲಿಪುರ್ ದ್ವಾರ್, ಅಂಡ್ ಐ ಆಮ್ ಅ ಸೆಲ್ಫ್ ಟಾಟ್ ಕೋಡರ್. ನನ್ನ ಕನಸೆಂದ್ರೆ ಒಂದ್ ದಿವಸ ನಾನೊಬ್ಬ ಪ್ರೊಫೆಷನಲ್ ಕೋಡರ್ ಆಗ್ಬೇಕು ಮತ್ತು ಬಹಳಷ್ಟು ಫ್ರೆಂಡ್ಲಿ ಆಪ್ ತಯಾರು ಮಾಡಬೇಕು. ಯಾಕೆಂದ್ರೆ ನನಗೆ ಗೊತ್ತು, ಎವ್ರಿಥಿಂಗ್ ಇನ್ ದ ವರ್ಲ್ಡ್ ಇಸ್ ಕೋಡೆಡ್ ಅಂಡ್ ಕ್ಯಾನ್ ಬಿ ಡಿಸೈನ್ಡ್ ಆಸ್ ಪರ್ ಇಟ್ಸ್ ರಿಕ್ವೈರ್ಮೆಂಟ್ಸ್. ಬನ್ನಿ ಕೂತ್ಕೊಳ್ಳಿ. ವೆಲ್ಕಮ್ ಟು ಬೈಜೂಸ್ ಯಂಗ್ ಜೀನಿಯಸ್. 9 ಆಪ್ಸ್ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಆಲ್ರೆಡಿ ಅಪ್ರೂವ್ ಆಗಿದೆ. ಇನ್ನೊಂದು ಬರೋದಿದ್ಯಾ? ಹಾಗಿದ್ರೆ 10 on 10 ಆಯ್ತು ಅನ್ನಿ. ಈಗ ನೀವು ನಮ್ಮ ವೀಕ್ಷಕರಿಗೆ
ನೀವು ತಯಾರಿಸಿದ ಹಾಗೂ ತೋರಿಸಲಿರುವ ಒಂದು ಆಪ್ ಬಗ್ಗೆ ತಿಳಿಸಿ. ಸರ್, ಪೊಲೀಸ್ ಅಲರ್ಟ್. ಇಲ್ಲಿ 3 ಸೆಕೆಂಡ್ ನಲ್ಲಿ ಸ್ಕ್ರೀನ್ ಮೇಲೆ ನ್ಯಾವಿಗೇಟ್ ಆಗುತ್ತೆ. ಸೊ ಟಿಪ್ಸ್ ಕೊಡ್ತೀನಿ. ಕೀಪ್ ದ ಲೊಕೇಶನ್ ಆನ್ ಫಾರ್ ಬೆಟರ್ ಸೆನ್ಸಿಂಗ್ ಅಂಡ್ ಆಟೋಮ್ಯಾಟಿಕ್ ಮೆಸೇಜ್. ನೀವು ಪೊಲೀಸ್ ನ ಇಲ್ಲಿಂದ ಕರಿಬಹುದು. ಇಲ್ಲಿದೆ ಪ್ಯಾನಿಕ್ ಬಟನ್, ಅಲಾರ್ಮ್ ಆನ್ ಅಂಡ್ ಆಫ್. ಸೊ ನೀವು ಇಲ್ಲಿಂದ ಪೊಲೀಸ್ ರನ್ನ ಕರಿಬಹುದು. ನೀವು ಇಲ್ಲಿ ಎಂಟಿ ಬಾಕ್ಸ್ ನ ಫಿಲ್ ಮಾಡಬೇಕು. ಅಂಡ್ ಒನ್ ಮೋರ್ ಫೀಚರ್, ದಟ್ ಇಸ್ ಆಟೋಮ್ಯಾಟಿಕ್ ಮೆಸೇಜ್ ಟು ಪೊಲೀಸ್. ನೀವು ಈ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಬಾಕ್ಸ್ ಫಿಲ್ ಮಾಡಬೇಕಾಗಿಲ್ಲ. ಅದು ಆಟೋಮ್ಯಾಟಿಕ್ಲಿ ಸೆನ್ಸ್ ಯುವರ್ ಲೊಕೇಶನ್ ಅಂಡ್ ಇಟ್ ವಿಲ್ ಸೆಂಡ್ ಟು ಪೊಲೀಸ್.